ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಸಾರಿ ಕುಚ್ಚು ಡಿಸೈನ್ ನೋಡೋಣ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್, 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ. ದಾರ ಲಾಕ್ ಮಾಡಿ ಆದಮೇಲೆ ಫಸ್ಟು 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಇದಾದಮೇಲೆ ಒಂದು ಕ್ರಿಸ್ಟಲ್ ಬೀಡ್, ಇದು ರೆಡ್ ಕಲರ್ ಕ್ರಿಸ್ಟಲ್ ಬೀಡ್ ತಗೊಂಡಿದ್ದೀನಿ ನಾನು. ಇದನ್ನು ಉಪಯೋಗಿಸ್ಕೊಂಡು ಈ ಥರ ಲಾಕ್ ಮಾಡಿ, ಇದನ್ನು ಸೇರಿಸಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನ್, ಇನ್ನು ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಿ. ಈಗ ಮತ್ತೆ 3 ಚೈನು, ಇದನ್ನು ಲಾಕ್ ಮಾಡಿ. ಈಗ ಇನ್ನೊಂದು ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನೀವು ಇದೇ ಕ್ರಿಸ್ಟಲ್ ಬೀಡ್ ಆದರೂ ಯೂಸ್ ಮಾಡ್ಕೋಬೋದು, ಇದೇ ರೆಡ್ ಕಲರ್ ಕ್ರಿಸ್ಟಲ್ ಬೀಡ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ಬೇರೆ ಯಾವ್ದಾದ್ರು ನಿಮ್ಮ ಇಷ್ಟದ ಬೀಡ್ ಯೂಸ್ ಮಾಡ್ಕೋಬೋದು. ನಾನು ಸುಮ್ಮನೆ ಈ ಥರದ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ, ಒಂದು ರೌಂಡ್ ಬೀಡ್. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಈ ಥರ 2 ಸಾರಿ 3 ಚೈನ್ ಹಾಕಿದೆ ಬೀಡ್ ಆದ ನಂತರ. ಈಗ 3 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬನ್ನಿ. ಈ 3 ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನ್, ಇದು ಎಲ್ಲಿ ಲಾಕ್ ಆಗಿದೆ ಈ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ ಸುತ್ತಲೂ ಚೈನು 4, 5 ಚೈನು, ಇದನ್ನು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇಲ್ಲಿ ಬೀಡ್ನ ಈ ಕಡೆ ಲಾಕ್ ಮಾಡಿ. ಮತ್ತೆ ಇನ್ನೊಂದು ಸಾರಿ 3 ಚೈನು, ಇದು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ. ನೋಡಿ, ಇದೀಗ ಫಸ್ಟ್ 3 ಚೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡೆ. ಅದಾದಮೇಲೆ ಕ್ರಿಸ್ಟಲ್ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನ್, ಕ್ರಿಸ್ಟಲ್ ಬೀಡ್ನ ಆ ಕಡೆ ಈ ಕಡೆ ಒಂದೊಂದು 3 ಚೈನ್. ಅದಾದಮೇಲೆ ಮತ್ತೆ 2-3 ಚೈನ್ ಹಾಕಿ ಈ ಬೀಡ್ ಸೇರಿಸಿ ಮತ್ತೆ 2-3 ಚೈನ್ ಹಾಕಿದ್ದೀನಿ. ಇದು ಆರ್ಚಿಗೆ ಇಷ್ಟು. ಈಗ ಅದನ್ನೇ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಬಂದು ಇಲ್ಲೆಲ್ಲ 3 ಚೈನ್ ಹಾಕಿ ಬೀಡ್ ಸುತ್ತಲೂ ಚೈನ್ ಹಾಕಿ ಈ 2-3 ಚೈನ್ಗಳನ್ನು ಹಾಕ್ಕೊಂಡಿದ್ದೀನಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈ 3 ಚೈನ್ ಇದೆಯಲ್ವ, ಇದನ್ನು ಇಲ್ಲಿ ಲಾಕ್ ಮಾಡಿ. ಈಗ ಇಲ್ಲಿ 3 ಚೈನ್ ಇದೆ ನೋಡಿ, ಇಲ್ಲಿಂದ ನೀವು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಆರ್ಚ್ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫುಲ್ಲು ಆರ್ಚ್ ಆಗೋಷ್ಟು ಡಬಲ್ ಕ್ರೋಶೆ. ಇದು ಡಬಲ್ ಆರ್ಚ್ ಮಾಡ್ತಾ ಇದ್ದೀನಿ, ಆದರೆ ಬ್ಯಾಕ್ ಸೈಡಿಗೆ ಬಂದು, ಅಂದರೆ ಒಂದೇ ಸ್ಟೆಪ್ಪಲ್ಲಿ ಈ ಥರ ಬ್ಯಾಕ್ ಸೈಡಿಗೆ ಬಂದು ಮಾಡ್ತಾ ಇದ್ದೀನಿ. ನೀವು ಗಮನಿಸ್ಕೊಳ್ಳಿ ಮಾಡಿಕೊಂಡು. ಇದನ್ನು ನೆಕ್ಸ್ಟ್ ಈ ಲಾಕಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೋಬೋದು. ಇದನ್ನೇ ಇಲ್ಲಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಡಬಲ್ ಕ್ರೋಶೆ ಆರ್ಚ್. ಇದಾದಮೇಲೆ ಈ 3 ಚೈನನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಇದನ್ನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಟೈಟ್ ಇರಲ್ಲ ಅಲ್ಲಿ ಲಾಕ್ ಮಾಡಿ ನೀವು ವರ್ಕ್ ಟರ್ನ್ ಮಾಡಿದ್ದೀರಲ್ವ ಆದ್ದರಿಂದ. ಈಗ ನೆಕ್ಸ್ಟು 3 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ.
ಕ್ರಿಸ್ಟಲ್ ಬೀಡ್, ರೆಡ್ ಕ್ರಿಸ್ಟಲ್ ಬೀಡ್ ಸೇರಿಸಿ. ಈ ಥರ ಕ್ರಿಸ್ಟಲ್ ಬೀಡ್ ಸೇರಿಸಿ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ ಮತ್ತೆ 3 ಚೈನು ಇದನ್ನು ಬಟ್ಟೆಗೆ ಸೇರಿಸಿ. ಈ ಥರ. ಈಗ ಮತ್ತೆ ಆರ್ಚಿನ ಇದು 2 ಸಾರಿ 3 ಚೈನು ಇಲ್ಲಿವರೆಗೂ ಒಂದು ಸೆಟ್ ಮಾಡ್ಕೊಳ್ಳಿ. 3 ಚೈನು ಕ್ರಿಸ್ಟಲ್ ಬೀಡು, 3 ಚೈನು. ಅದಾದಮೇಲೆ ನೆಕ್ಸ್ಟ್ ಸೆಟ್ ಹೆಂಗೆ ಅಂದರೆ 2 ಸಾರಿ 3 ಚೈನು ಗೋಲ್ಡನ್ ಬೀಡ್, ಮತ್ತೆ 2 ಸಾರಿ 3 ಚೈನು. ಬ್ಯಾಕ್ ಸೈಡಿಂದ ಚೈನುಗಳು ಎಲ್ಲ ಮತ್ತೆ ಫ್ರಂಟ್ ಸೈಡಿಗೆ ಬಂದು 3 ಚೈನ್ ಮಾಡಿಬಿಟ್ಟು ನೋಡಿ, ಇದು 3 ಚೈನು ಕ್ರಿಸ್ಟಲ್ ಬೀಡು 3 ಚೈನ್ ಆಯಿತು. ಇದಾದಮೇಲೆ ಈಗ 2 ಸಾರಿ 3 ಚೈನ್ ಮಾಡ್ಕೋಬೇಕು ನೀವು. 3 ಚೈನು ಬಟ್ಟೆಗೆ ಲಾಕ್, 3 ಚೈನು ಬಟ್ಟೆಗೆ ಲಾಕ್. ಇದಾದಮೇಲೆ ಈಗ ಗೋಲ್ಡನ್ ಬೀಡ್, ಯಾವುದು ದೊಡ್ಡ ರೌಂಡ್ ಬೀಡ್ ಇದೆಯಲ್ವಾ, ಇದು ಮತ್ತೆ ಅದು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 3 ಚೈನು, ಮತ್ತೆ 3 ಚೈನು, 2 ಸಾರಿ 3 ಚೈನು. ಈಗ ಬ್ಯಾಕ್ ಸೈಡಿಗೆ ಬನ್ನಿ. 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಲ್ಲಿ ಚೈನ್ ಇರಲ್ಲೆಲ್ಲ ಚೈನ್ ಮಾಡ್ಕೊಳ್ಳಿ. ಇದು ಲಾಕು, ಮತ್ತೆ 3 ಚೈನು, ಇದು ಲಾಕು, ಮತ್ತೆ ಬೀಡ್ ಸುತ್ತಲೂ ಚೈನು. ಮತ್ತೆ ಬೀಡ್ ಸುತ್ತಲೂ ಚೈನು, 5 ಚೈನು, ಬೀಡ್ನ ಈ ಕಡೆ ಲಾಕ್, ಮತ್ತೆ 3 ಚೈನು, ಇಲ್ಲಿ ಲಾಕಲ್ಲಿ ಬೀಡ್ನ ಈ ಕಡೆನೂ 2 ಸಾರಿ 3 ಚೈನ್ ಇದೆಯಲ್ವ ಅದನ್ನು ಮಾಡ್ಕೊಳ್ಳಿ. 2 ಸಾರಿ ಮಾಡಿಕೊಂಡೆ. ಇದು ಹಾಗೆ ಉಳಿದಿದೆ. ಈ ಸೆಟ್ಟು 3 ಚೈನು ಕ್ರಿಸ್ಟಲ್ ಬೀಡು 3 ಚೈನ್ ಹಾಗೆ ಉಳಿದಿದೆ, ಅಲ್ಲಿ ಮಾಡಲ್ಲ. ಈಗ 3 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಲ್ಲಿ ಇದನ್ನು ಇಲ್ಲಿ ಲಾಕ್ ಮಾಡಿ, ಈ ಲಾಕಲ್ಲಿ. ಈಗ ಇಲ್ಲಿಂದ ಡಬಲ್ ಕ್ರೋಶೆ, ಈ ಆರ್ಚ್ ಬೀಡ್ನ ಮೇಲಿನ ಚೈನ್ ಇದೆಯಲ್ವ, ಇಲ್ಲಿ ಆರ್ಚ್ ಡಬಲ್ ಕ್ರೋಶೆ ಮಾಡಿ ಆರ್ಚ್. ಇಲ್ಲಿ ಎಷ್ಟು ಮಾಡಿದರೆ ಈ ಆರ್ಚಲ್ಲಿ ಅಷ್ಟೇ ಡಬಲ್ ಕ್ರೋಶೆ ಇಲ್ಲಿನೂ ಮಾಡ್ಕೊಳ್ಳಿ 4. ಮತ್ತೆ ಇಲ್ಲಿ ಈ 3 ಚೈನಲ್ಲಿ ಲಾಕ್ ಮಾಡಿ, ಇಲ್ಲಿ 3 ಚೈನಲ್ಲಿ ಲಾಕ್ ಆಗಿದೆ, ಲಾಕ್ ಮಾಡಿ. ಮತ್ತೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ 3 ಚೈನು ಕ್ರಿಸ್ಟಲ್ ಬೀಡು 3 ಚೈನು ಒಂದು ಮಾಡ್ಕೊಳ್ಳಿ. ಹಾಗೆ ಮುಂದುವರ್ಸ್ಕೊಂಡು ಹೋಗಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ. ಆರ್ಚ್ ಮಾಡಿ ನೋಡಿ, ಕೊನೆಯಲ್ಲಿ ಕ್ರಿಸ್ಟಲ್ ಬೀಡ್ ಹಾಕಿ 3 ಚೈನ್ ಹಾಕಿ ಎಂಡ್ ಮಾಡಿದ್ದೀನಿ. 3 ಚೈನು ಕ್ರಿಸ್ಟಲ್ ಬೀಡು 3 ಚೈನು. ಈಗ ನೆಕ್ಸ್ಟು ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಆದಮೇಲೆ 3 ಚೈನು, 3 ಚೈನ್ ಮಾಡಿ ಈ ಕ್ರಿಸ್ಟಲ್ ಬೀಡ್ ಪಕ್ಕ ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಈಗ ಈ ಕ್ರಿಸ್ಟಲ್ ಬೀಡ್ ಸುತ್ತಲೂ ಸ್ಮಾಲ್ ಬೀಡ್, ಮೀಡಿಯಮ್ ಸೈಜು ಮೆಟಲ್ ಬೀಡ್ ಇದೆಯಲ್ವ, ಸ್ಮಾಲ್ ಬೀಡ್, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ 3 ಸೇರಿಸ್ತಾ ಇದ್ದೀನಿ ಜೊತೆಲೇ. ಇದು ಇಲ್ಲಿವರೆಗೆ ಬರುತ್ತೆ, ಇನ್ನೊಂದು ಸೇರಿಸ್ಕೋಬೋದು. ನೋಡ್ಕೊಳ್ಳಿ ನೀವು ಹಾಕಿರೋ ಬೀಡ್ ಎಷ್ಟು ದೊಡ್ಡದಿದೆ ಅಂತ. ಇನ್ನೊಂದು ಬೀಡ್ ಸೇರಿಸಿ, 4 ಬೀಡ್ ಸೇರಿಸಿ ಇಲ್ಲಿ ಈ ಕ್ರಿಸ್ಟಲ್ ಬೀಡ್ ಈ ಕಡೆ ಲಾಕ್ ಇದೆಯಲ್ವ, ಈ ಲಾಕಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ 3 ಚೈನ್ ಮಾಡ್ಕೊಳ್ಳಿ.
ಮಾಡಿಕೊಂಡು ಈ ಲಾಕಲ್ಲಿ 3 ಚೈನ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ಆರ್ಚ್ ಇದೆಯಲ್ವ, ಆರ್ಚ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ, ಈ ಡಬಲ್ ಕ್ರೋಶೆಗಿಂತ ಮೊದಲೇ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಇಲ್ಲಿ ಪೀಕು, ಈ ಡಬಲ್ ಕ್ರೋಶೆ ಒಳಗಡೆ ತಗೊಂಡೋಗಿ ಪೀಕು. ಆಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮತ್ತು ಅದರ ಮಧ್ಯದಲ್ಲಿ ಡಬಲ್ ಕ್ರೋಶೆ ಮಿಡ್ಲಲ್ಲಿ ಹಾಕ್ತಾ ಇದ್ದೀನಿ, ಗ್ಯಾಪಲ್ಲಿ, ಮೇಲೆ ಚೈನಲ್ಲೆಲ್ಲ ಡಬಲ್ ಕ್ರೋಶೆಗಳ ಗ್ಯಾಪಲ್ಲಿ ಈ ಥರ ನೋಡಿ. ಈ 2 ಡಬಲ್ ಕ್ರೋಶೆ ಮಧ್ಯೆ ಈ ಥರ 3 ಚೈನ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಇದು ಬ್ರೈಡಲ್ ಸೀರೆಗಳಿಗೆ ಉಪಯೋಗಿಸ್ಕೋಬೋದು, ಗ್ರ್ಯಾಂಡ್ ಕಾಣಿಸುತ್ತೆ ಬೀಡ್ಸ್ ಎಲ್ಲ ಹಾಕಿರೋದ್ರಿಂದ. ನೋಡಿ ಪ್ರತಿಯೊಂದು ಗ್ಯಾಪಲ್ಲಿ ಹಾಕ್ತಾ ಇದ್ದೀನಿ ನಾನು. ಈ ಥರ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಈ ಗ್ಯಾಪಲ್ಲಿ, ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು ಅಷ್ಟೆ. ಈ 2 ಡಬಲ್ ಕ್ರೋಶೆ ಮಧ್ಯೆ ಹಾಕ್ಕೊಳ್ತಾ ಇದ್ದೀನಿ, ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿದ ಮೇಲೆ 3 ಚೈನ್ ಮಾಡಿ ಈ ಗ್ಯಾಪಲ್ಲಿ ಹಿಂಗೆ ಲಾಕ್. ಈ ಥರ ಪೂರ್ತಿ ಆರ್ಚ್ ಇದೇ ಥರ ಮಾಡ್ಕೊಳ್ಳಿ. ಇಲ್ಲಿ ನೀವು ಬೀಡ್ಸ್ ಬೇಕಾದ್ರೂ ಸೇರಿಸ್ಕೋಬೋದು, ಯಾವ ಥರನಾದ್ರು ಮಾಡ್ಕೋಬೋದು, ಇದು ನಿಮ್ಮ ಇಷ್ಟ. ಹೆಂಗೆ ಮಾಡಿದರೂ ಅದು ಚೆನ್ನಾಗೇ ಕಾಣಿಸುತ್ತೆ ನಿಮಗೆ. ನೀಟಾಗಿ ಮಾಡಿದಾಗ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ಥರ ಇಲ್ಲಿ ಗ್ಯಾಪ್ ಇರುತ್ತಲ್ವ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಇದ್ದಂಗೆ ಡಬಲ್ ಕ್ರೋಶೆ ಆದಮೇಲೆ ಎಂಡಲ್ಲಿ ಅಲ್ಲಿನೂ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಚೈನು ಪೀಕು ಈ ಥರ ಮಾಡಿಕೊಂಡು ಕೊನೆಯಲ್ಲಿ ಈ 3 ಚೈನು ಲಾಕ್ ಇದೆಯಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚ್. ನೋಡಿ ಈ ಥರ ಆರ್ಚ್ ಬರುತ್ತೆ. ಈಗ ಮತ್ತೆ ಇಲ್ಲಿ 3 ಚೈನು ಅಥವಾ ಇಲ್ಲಿ ಸಿಂಗಲ್ ಕ್ರೋಶೆನೂ ಮಾಡ್ಕೋಬೋದು ನೀವು, ಅದು ನಿಮಗೆ ಬಿಟ್ಟಿದ್ದು. ಇದು ಕುಚ್ಚಿಗೆ ಇರೋದು. ಈ ಬೀಡ್ನ ಆ ಕಡೆ ಈ ಕಡೆ, ಕ್ರಿಸ್ಟಲ್ ಬೀಡ್ನ ಆ ಕಡೆ ಈ ಕಡೆ 2 ಕುಚ್ಚು ಹಾಕ್ತಾ ಇದ್ದೀನಿ ನಾನು. 3 ಚೈನ್ ಆದರೂ ಮಾಡ್ಕೊಳ್ಳಿ, ಹಿಂಗೆ ಇದಾದರೂ ಸಿಂಗಲ್ ಕ್ರೋಶೆ ಆದರೂ ಮಾಡ್ಕೊಳ್ಳಿ. ಆಮೇಲೆ 4 ಇದು ಮೆಟಲ್ ಬೀಡ್ ಸೇರಿಸ್ಕೊಳ್ಳಿ. 3 ಇನ್ನೊಂದು ಸೇರಿಸ್ತಾ ಇದ್ದೀನಿ. 4 ಸೇರಿಸಿ ಇದನ್ನು ಇಲ್ಲಿ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ. ಬೀಡ್ ಮಧ್ಯೆ ಲಾಕಲ್ಲ ಏನು ಮಾಡಲ್ಲ, ಡೈರೆಕ್ಟಾಗಿ ಬೀಡನ್ನ ಸೇರಿಸ್ತಾ ಇದ್ದೀನಿ. ದಾರಕ್ಕೆ ಸೇರಿಸೋದು ಇಲ್ಲ, ಲಾಕು ಮಾಡಲ್ಲ. ಒಂದು ಬೀಡ್ ಆದಮೇಲೆ ಡೈರೆಕ್ಟ್ 4 ಬೀಡನ್ನು ಸೇರಿಸಿ ಹಿಂಗೆ ಮಾಡ್ತಾ ಇದ್ದೀನಿ. ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡು ಈಗ ಮತ್ತೆ ಇಲ್ಲಿಂದ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಂಡು ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಪೀಕೋ ಮಾಡ್ಕೊಳ್ಳಿ. ಮತ್ತೆ ಇನ್ನು ಅದರ ನೆಕ್ಸ್ಟ್ ಗ್ಯಾಪಲ್ಲಿ ಎಲ್ಲ ಗ್ಯಾಪ್ಗಳಲ್ಲೇ ಮಾಡ್ತಾ ಹೋಗಿ, ಹೀಗೆ ಪೂರ್ತಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಿಮಗೆ. ನೀವು ಬೇಕು ಅಂದರೆ ಇದ್ರ ಮಧ್ಯೆ ಈ ಒಂದು ಪೀಕೋ ಆಗಿ ಬೀಡ್ ಹಾಕಿ ಮತ್ತೆ ಇಲ್ಲಿ ಕಂಟಿನ್ಯೂಸ್ ಗ್ಯಾಪಲ್ಲಿ ಮಾಡಬೇಡಿ, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು, ಜಾಗ ನೋಡ್ಕೊಂಡು 2 ಡಬಲ್ ಕ್ರೋಶೆ ಬಿಟ್ಟು ಆ ಥರ ಲಾಕ್ ಮಾಡಿಕೊಂಡು ಹೋಗ್ಬೋದು ನೀವು. ಅಥವಾ ಬರೀ ಡಬಲ್ ಕ್ರೋಶೆ ಮಾಡಿಕೊಂಡು, ಅಥವಾ ಬರೀ ಬೀಡ್ ಸೇರಿಸ್ಕೊಂಡು, ಯಾವ ರೀತಿ ಬೇಕೋ ಆ ಥರ ಕಂಟಿನ್ಯೂ ಮಾಡ್ಕೋಬೋದು ನೀವು. ಆ ಥರ ಬರುತ್ತೆ. ಇಲ್ಲಿ ಕ್ರಿಸ್ಟಲ್ ಬೀಡ್ನ ಆ ಕಡೆ ಈ ಕಡೆ ಕುಚ್ಚು ಸೇರಿಸ್ತಾ ಇದ್ದೀನಿ, ಪೂರ್ತಿ ಮಾಡಿ ತೋರಿಸ್ತೀನಿ.
ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ, ಗ್ರ್ಯಾಂಡ್ ಕಾಣಿಸುತ್ತೆ. ಬೇಕು ಅಂದರೆ ಮಿಡ್ಲಲ್ಲಿ ಸ್ಟೋನ್ ಚೈನ್ ಹಾಕ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೋಟಿಫಿಕೇಷನ್ ಬಂದಾಗ ಎಲ್ಲ ವಿಡಿಯೋ ನೋಡ್ಬೋದು. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.